ಟ್ರಾಪ್ ಅಂತ ಡಂಗೂರ ಸಾರಿದ ಎಂಎಲ್ಸಿ ರಾಜೇಂದ್ರ ನಂತರ ತಿರುಗಿ ಸುಪಾರಿ ಕಡೆ ತಿರುಗಿದ್ರು. ತಮ್ಮ ಹತ್ಯೆಗೆ 70 ಲಕ್ಷ ರೂಪಾಯಿ ಸುಪಾರಿ ಕೊಡಲಾಗಿದೆ ಅಂತ ಬಡಬಡಾಯಿಸಿದ್ರು ರಾಜೇಂದ್ರ. ಈ ಬಗ್ಗೆ ಪೊಲೀಸರಿಗೆ ದೂರನ್ನು ಕೊಟ್ಟದ್ದಾಯಿತು. ಇದೀಗ ಇದಕ್ಕೆ ಪೂರಕ ಸಾಕ್ಷ್ಯ ಒದಗಿಸಿದ್ದಾರೆ ಶಾಸಕರು. ಇನ್ನು ಪುಷ್ಪ ಎಂಬಾಕೆ ನಡೆಸಿದ ಮೊಬೈಲ್ ಸಂಭಾಷಣೆಯ ಕ್ಲಿಪ್ಪಿಂಗ್ ಇವತ್ತು ಲಭ್ಯವಾಯಿತು. ಇದರ ಆಧಾರದ ಮೇಲೆಯೇ ಮೂವರನ್ನ ಸದ್ಯಕ್ಕೆ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಹನಿ ಟ್ರ್ಯಾಪ್ ಸುಪಾರಿ ಇದೀಗ ಆಡಿಯೋ. ರಾಜೇಂದ್ರ ಒರಿಜಿನಲ್ ಕಥೆ ಏನಿದೆಯೋ ಜಾಮೀನು ಹಾಕಕ್ಕೆ ಬಂದಂಥವ್ರು ಅಸಾಲ್ಟ್ ಮಾಡಬೇಕು, ಮರ್ಡರ್ ಮಾಡಬೇಕು, ಸುಪಾರಿ ಕೊಟ್ಟು ನನ್ನ ಮರ್ಡರ್ ಮಾಡಬೇಕು ಅಂತ ಬಗ್ಗಿದಷ್ಟು ಆಳ ಅಂತಾರಲ್ಲ, ಹಾಗಾಗಿದೆ ಎಂಎಲ್ಸಿ ರಾಜೇಂದ್ರ ಸುಪಾರಿ ಸ್ಟೋರಿ. ಸದನದಲ್ಲಿ ಯಾವಾಗ ತಾವು ಹಾಗೂ ತಮ್ಮ ಪುತ್ರ ರಾಜೇಂದ್ರ ಮೇಲೆ ಹನಿ ಟ್ರ್ಯಾಪ್ ಯತ್ನ ನಡೆದ ಬಗ್ಗೆ ಸಚಿವ ಕೆಎನ್ ರಾಜಣ್ಣ ಒಪ್ಕೊಂಡ್ರು, ಆವಾಗಿನಿಂದನೂ ದಿನಕ್ಕೊಂದು ಎಪಿಸೋಡ್. ಹನಿ ಟ್ರ್ಯಾಪ್ ಕೇಸ್ ಸೀರಿಯಸ್ ಆದೊಡನೆಯೇ ಇಲ್ಲಿ ಕಾಣದ ಕೈಗಳ ಪ್ರಭಾವದಿಂದ ಏಕಾಏಕಿ ಕೇಸ್ ಹಿಡಿದಿದ್ದು ಹಳ್ಳ. ಸ್ವತಃ ರಾಜಣ್ಣರೇ ದಾಖಲೆ ಇಲ್ಲ ಅಂತ ಕೈಚೆಲ್ಲಿದಾಗ ಮಗ ಕೂಡ ಹಿಡಿದಿದ್ದು ಅಪ್ಪನ ದಾರಿ. ಹನಿ ಟ್ರ್ಯಾಪ್ ಕೇಸನ್ನ ಸುಪಾರಿ ಮರ್ಡರ್ಗೆ ಟರ್ನ್ ಮಾಡಿದ್ದು ಪರಿಷತ್ ಸದಸ್ಯ ರಾಜೇಂದ್ರ. ತಮ್ಮನ್ನ ಕೊಲ್ಲೋಕೆ 70 ಲಕ್ಷ ರೂಪಾಯಿ ಸುಪಾರಿ ಕೊಡಲಾಗಿದೆ ಅಂತ ದೂರಿದ ರಾಜೇಂದ್ರ, ಇದಕ್ಕೆ ಅಡ್ವಾನ್ಸ್ ಆಗಿ 5 ಲಕ್ಷ ರೂಪಾಯಿ ಕೊಡಲಾಗಿದೆ ಅನ್ನೋ ಸ್ಫೋಟಕ ಮಾಹಿತಿ ಹೊರಗೆಳೆಯಿದ್ರು. ಈ ಸಂಬಂಧ ಪೊಲೀಸರಿಗೂ ದೂರು ಕೊಟ್ಟಿದ್ರು ರಾಜೇಂದ್ರ. ಇಂಥ ಹೊತ್ತಲ್ಲೇ ರಾಜೇಂದ್ರ ಆರೋಪಕ್ಕೆ ಪುಷ್ಟಿ ಕೊಡುವಂತೆ ಈಗ ಬಯಲಾಗಿದೆ ಆಡಿಯೋ. ಹನಿ ಟ್ರ್ಯಾಪ್ ಅಂತ ಡಂಗೂರ ಸಾರಿದ ಎಂಎಲ್ಸಿ ರಾಜೇಂದ್ರ ನಂತರ ತಿರುಗಿ ಸುಪಾರಿ ಕಡೆ ತಿರುಗಿದ್ರು. ತಮ್ಮ ಹತ್ಯೆಗೆ 70 ಲಕ್ಷ ರೂಪಾಯಿ ಸುಪಾರಿ ಕೊಡಲಾಗಿದೆ ಅಂತ ಬಡಬಡಾಯಿಸಿದ್ರು ರಾಜೇಂದ್ರ. ಈ ಬಗ್ಗೆ ಪೊಲೀಸರಿಗೆ ದೂರನ್ನು ಕೊಟ್ಟದ್ದಾಯಿತು. ಇದೀಗ ಇದಕ್ಕೆ ಪೂರಕ ಸಾಕ್ಷ್ಯ ಒದಗಿಸಿದ್ದಾರೆ ಶಾಸಕರು. ಇನ್ನು ಪುಷ್ಪ ಎಂಬಾಕೆ ನಡೆಸಿದ ಮೊಬೈಲ್ ಸಂಭಾಷಣೆಯ ಕ್ಲಿಪ್ಪಿಂಗ್ ಇವತ್ತು ಲಭ್ಯವಾಯಿತು. ಇದರ ಆಧಾರದ ಮೇಲೆಯೇ ಮೂವರನ್ನ ಸದ್ಯಕ್ಕೆ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಹನಿ ಟ್ರ್ಯಾಪ್ ಸುಪಾರಿ ಇದೀಗ ಆಡಿಯೋ. ರಾಜೇಂದ್ರ ಒರಿಜಿನಲ್ ಕಥೆ ಏನಿದೆಯೋ ಜಾಮೀನು ಹಾಕಕ್ಕೆ ಬಂದಂಥವ್ರು ಅಸಾಲ್ಟ್ ಮಾಡಬೇಕು, ಮರ್ಡರ್ ಮಾಡಬೇಕು, ಸುಪಾರಿ ಕೊಟ್ಟು ನನ್ನ ಮರ್ಡರ್ ಮಾಡಬೇಕು ಅಂತ ಬಗ್ಗಿದಷ್ಟು ಆಳ ಅಂತಾರಲ್ಲ, ಹಾಗಾಗಿದೆ ಎಂಎಲ್ಸಿ ರಾಜೇಂದ್ರ ಸುಪಾರಿ ಸ್ಟೋರಿ. ಸದನದಲ್ಲಿ ಯಾವಾಗ ತಾವು ಹಾಗೂ ತಮ್ಮ ಪುತ್ರ ರಾಜೇಂದ್ರ ಮೇಲೆ ಹನಿ ಟ್ರ್ಯಾಪ್ ಯತ್ನ ನಡೆದ ಬಗ್ಗೆ ಸಚಿವ ಕೆಎನ್ ರಾಜಣ್ಣ ಒಪ್ಕೊಂಡ್ರು, ಆವಾಗಿನಿಂದನೂ ದಿನಕ್ಕೊಂದು ಎಪಿಸೋಡ್. ಹನಿ ಟ್ರ್ಯಾಪ್ ಕೇಸ್ ಸೀರಿಯಸ್ ಆದೊಡನೆಯೇ ಇಲ್ಲಿ ಕಾಣದ ಕೈಗಳ ಪ್ರಭಾವದಿಂದ ಏಕಾಏಕಿ ಕೇಸ್ ಹಿಡಿದಿದ್ದು ಹಳ್ಳ. ಸ್ವತಃ ರಾಜಣ್ಣರೇ ದಾಖಲೆ ಇಲ್ಲ ಅಂತ ಕೈಚೆಲ್ಲಿದಾಗ ಮಗ ಕೂಡ ಹಿಡಿದಿದ್ದು ಅಪ್ಪನ ದಾರಿ. ಹನಿ ಟ್ರ್ಯಾಪ್ ಕೇಸನ್ನ ಸುಪಾರಿ ಮರ್ಡರ್ಗೆ ಟರ್ನ್ ಮಾಡಿದ್ದು ಪರಿಷತ್ ಸದಸ್ಯ ರಾಜೇಂದ್ರ. ತಮ್ಮನ್ನ ಕೊಲ್ಲೋಕೆ 70 ಲಕ್ಷ ರೂಪಾಯಿ ಸುಪಾರಿ ಕೊಡಲಾಗಿದೆ ಅಂತ ದೂರಿದ ರಾಜೇಂದ್ರ, ಇದಕ್ಕೆ ಅಡ್ವಾನ್ಸ್ ಆಗಿ 5 ಲಕ್ಷ ರೂಪಾಯಿ ಕೊಡಲಾಗಿದೆ ಅನ್ನೋ ಸ್ಫೋಟಕ ಮಾಹಿತಿ ಹೊರಗೆಳೆಯಿದ್ರು. ಈ ಸಂಬಂಧ ಪೊಲೀಸರಿಗೂ ದೂರು ಕೊಟ್ಟಿದ್ರು ರಾಜೇಂದ್ರ. ಇಂಥ ಹೊತ್ತಲ್ಲೇ ರಾಜೇಂದ್ರ ಆರೋಪಕ್ಕೆ ಪುಷ್ಟಿ ಕೊಡುವಂತೆ ಈಗ ಬಯಲಾಗಿದೆ ಆಡಿಯೋ. ಇದು ಹನಿ ಟ್ರ್ಯಾಪ್ ಅಂತ ಡಂಗೂರ ಸಾರಿದ ಎಂಎಲ್ಸಿ ರಾಜೇಂದ್ರ ನಂತರ ತಿರುಗಿ ಸುಪಾರಿ ಕಡೆ ತಿರುಗಿದ್ರು. ತಮ್ಮ ಹತ್ಯೆಗೆ 70 ಲಕ್ಷ ರೂಪಾಯಿ ಸುಪಾರಿ ಕೊಡಲಾಗಿದೆ ಅಂತ ಬಡಬಡಾಯಿಸಿದ್ರು ರಾಜೇಂದ್ರ. ಈ ಬಗ್ಗೆ ಪೊಲೀಸರಿಗೆ ದೂರನ್ನು ಕೊಟ್ಟದ್ದಾಯಿತು. ಇದೀಗ ಇದಕ್ಕೆ ಪೂರಕ ಸಾಕ್ಷ್ಯ ಒದಗಿಸಿದ್ದಾರೆ ಶಾಸಕರು. ಇನ್ನು ಪುಷ್ಪ ಎಂಬಾಕೆ ನಡೆಸಿದ ಮೊಬೈಲ್ ಸಂಭಾಷಣೆಯ ಕ್ಲಿಪ್ಪಿಂಗ್ ಇವತ್ತು ಲಭ್ಯವಾಯಿತು. ಇದರ ಆಧಾರದ ಮೇಲೆಯೇ ಮೂವರನ್ನ ಸದ್ಯಕ್ಕೆ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಹನಿ ಟ್ರ್ಯಾಪ್ ಸುಪಾರಿ ಇದೀಗ ಆಡಿಯೋ. ರಾಜೇಂದ್ರ ಒರಿಜಿನಲ್ ಕಥೆ ಏನಿದೆಯೋ ಜಾಮೀನು ಹಾಕಕ್ಕೆ ಬಂದಂಥವ್ರು ಅಸಾಲ್ಟ್ ಮಾಡಬೇಕು, ಮರ್ಡರ್ ಮಾಡಬೇಕು, ಸುಪಾರಿ ಕೊಟ್ಟು ನನ್ನ ಮರ್ಡರ್ ಮಾಡಬೇಕು ಅಂತ ಬಗ್ಗಿದಷ್ಟು ಆಳ ಅಂತಾರಲ್ಲ, ಹಾಗಾಗಿದೆ ಎಂಎಲ್ಸಿ ರಾಜೇಂದ್ರ ಸುಪಾರಿ ಸ್ಟೋರಿ. ಸದನದಲ್ಲಿ ಯಾವಾಗ ತಾವು ಹಾಗೂ ತಮ್ಮ ಪುತ್ರ ರಾಜೇಂದ್ರ ಮೇಲೆ ಹನಿ ಟ್ರ್ಯಾಪ್ ಯತ್ನ ನಡೆದ ಬಗ್ಗೆ ಸಚಿವ ಕೆಎನ್ ರಾಜಣ್ಣ ಒಪ್ಕೊಂಡ್ರು, ಆವಾಗಿನಿಂದನೂ ದಿನಕ್ಕೊಂದು ಎಪಿಸೋಡ್. ಹನಿ ಟ್ರ್ಯಾಪ್
ಕೇಸ್ ಸೀರಿಯಸ್ ಆದೊಡನೆಯೇ ಇಲ್ಲಿ ಕಾಣದ ಕೈಗಳ ಪ್ರಭಾವದಿಂದ ಏಕಾಏಕಿ ಕೇಸ್ ಹಿಡಿದಿದ್ದು ಹಳ್ಳ. ಸ್ವತಃ ರಾಜಣ್ಣರೇ ದಾಖಲೆ ಇಲ್ಲ ಅಂತ ಕೈಚೆಲ್ಲಿದಾಗ ಮಗ ಕೂಡ ಹಿಡಿದಿದ್ದು ಅಪ್ಪನ ದಾರಿ. ಹನಿ ಟ್ರ್ಯಾಪ್ ಕೇಸನ್ನ ಸುಪಾರಿ ಮರ್ಡರ್ಗೆ ಟರ್ನ್ ಮಾಡಿದ್ದು ಪರಿಷತ್ ಸದಸ್ಯ ರಾಜೇಂದ್ರ. ತಮ್ಮನ್ನ ಕೊಲ್ಲೋಕೆ 70 ಲಕ್ಷ ರೂಪಾಯಿ ಸುಪಾರಿ ಕೊಡಲಾಗಿದೆ ಅಂತ ದೂರಿದ ರಾಜೇಂದ್ರ, ಇದಕ್ಕೆ ಅಡ್ವಾನ್ಸ್ ಆಗಿ 5 ಲಕ್ಷ ರೂಪಾಯಿ ಕೊಡಲಾಗಿದೆ ಅನ್ನೋ ಸ್ಫೋಟಕ ಮಾಹಿತಿ ಹೊರಗೆಳೆಯಿದ್ರು. ಈ ಸಂಬಂಧ ಪೊಲೀಸರಿಗೂ ದೂರು ಕೊಟ್ಟಿದ್ರು ರಾಜೇಂದ್ರ. ಇಂಥ ಹೊತ್ತಲ್ಲೇ ರಾಜೇಂದ್ರ ಆರೋಪಕ್ಕೆ ಪುಷ್ಟಿ ಕೊಡುವಂತೆ ಈಗ ಬಯಲಾಗಿದೆ ಆಡಿಯೋ. ಹನಿ ಟ್ರ್ಯಾಪ್ ಅಂತ ಡಂಗೂರ ಸಾರಿದ ಎಂಎಲ್ಸಿ ರಾಜೇಂದ್ರ ನಂತರ ತಿರುಗಿ ಸುಪಾರಿ ಕಡೆ ತಿರುಗಿದ್ರು. ತಮ್ಮ ಹತ್ಯೆಗೆ 70 ಲಕ್ಷ ರೂಪಾಯಿ ಸುಪಾರಿ ಕೊಡಲಾಗಿದೆ ಅಂತ ಬಡಬಡಾಯಿಸಿದ್ರು ರಾಜೇಂದ್ರ. ಈ ಬಗ್ಗೆ ಪೊಲೀಸರಿಗೆ ದೂರನ್ನು ಕೊಟ್ಟದ್ದಾಯಿತು. ಇದೀಗ ಇದಕ್ಕೆ ಪೂರಕ ಸಾಕ್ಷ್ಯ ಒದಗಿಸಿದ್ದಾರೆ ಶಾಸಕರು. ಇನ್ನು ಪುಷ್ಪ ಎಂಬಾಕೆ ನಡೆಸಿದ ಮೊಬೈಲ್ ಸಂಭಾಷಣೆಯ ಕ್ಲಿಪ್ಪಿಂಗ್ ಇವತ್ತು ಲಭ್ಯವಾಯಿತು. ಇದರ ಆಧಾರದ ಮೇಲೆಯೇ ಮೂವರನ್ನ ಸದ್ಯಕ್ಕೆ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಹನಿ ಟ್ರ್ಯಾಪ್ ಸುಪಾರಿ ಇದೀಗ ಆಡಿಯೋ. ರಾಜೇಂದ್ರ ಒರಿಜಿನಲ್ ಕಥೆ ಏನಿದೆಯೋ ಜಾಮೀನು ಹಾಕಕ್ಕೆ ಬಂದಂಥವ್ರು ಅಸಲ್ಟ್ ಮಾಡಬೇಕು, ಮರ್ಡರ್ ಮಾಡಬೇಕು, ಸುಪಾರಿ ಕೊಟ್ಟು ನನ್ನ ಮರ್ಡರ್ ಮಾಡಬೇಕು ಅಂತ ಬಗ್ಗಿದಷ್ಟು ಆಳ ಅಂತಾರಲ್ಲ, ಹಾಗಾಗಿದೆ ಎಂಎಲ್ಸಿ ರಾಜೇಂದ್ರ ಸುಪಾರಿ ಸ್ಟೋರಿ. ಸದನದಲ್ಲಿ ಯಾವಾಗ ತಾವು ಹಾಗೂ ತಮ್ಮ ಪುತ್ರ ರಾಜೇಂದ್ರ ಮೇಲೆ ಹನಿ ಟ್ರ್ಯಾಪ್ ಯತ್ನ ನಡೆದ ಬಗ್ಗೆ ಸಚಿವ ಕೆಎನ್ ರಾಜಣ್ಣ ಒಪ್ಕೊಂಡ್ರು, ಆವಾಗಿನಿಂದನೂ ದಿನಕ್ಕೊಂದು ಎಪಿಸೋಡ್. ಹನಿ ಟ್ರ್ಯಾಪ್ ಕೇಸ್ ಸೀರಿಯಸ್ ಆದೊಡನೆಯೇ ಇಲ್ಲಿ ಕಾಣದ ಕೈಗಳ ಪ್ರಭಾವದಿಂದ ಏಕಾಏಕಿ ಕೇಸ್ ಹಿಡಿದಿದ್ದು ಹಳ್ಳ. ಸ್ವತಃ ರಾಜಣ್ಣರೇ ದಾಖಲೆ ಇಲ್ಲ ಅಂತ ಕೈಚೆಲ್ಲಿದಾಗ ಮಗ ಕೂಡ ಹಿಡಿದಿದ್ದು ಅಪ್ಪನ ದಾರಿ. ಹನಿ ಟ್ರ್ಯಾಪ್ ಕೇಸನ್ನ ಸುಪಾರಿ ಮರ್ಡರ್ಗೆ ಟರ್ನ್ ಮಾಡಿದ್ದು ಪರಿಷತ್ ಸದಸ್ಯ ರಾಜೇಂದ್ರ. ತಮ್ಮನ್ನ ಕೊಲ್ಲೋಕೆ 70 ಲಕ್ಷ ರೂಪಾಯಿ ಸುಪಾರಿ ಕೊಡಲಾಗಿದೆ ಅಂತ ದೂರಿದ ರಾಜೇಂದ್ರ, ಇದಕ್ಕೆ ಅಡ್ವಾನ್ಸ್ ಆಗಿ 5 ಲಕ್ಷ ರೂಪಾಯಿ ಕೊಡಲಾಗಿದೆ ಅನ್ನೋ ಸ್ಫೋಟಕ ಮಾಹಿತಿ ಹೊರಗೆಳೆಯಿದ್ರು. ಈ ಸಂಬಂಧ ಪೊಲೀಸರಿಗೂ ದೂರು ಕೊಟ್ಟಿದ್ರು ರಾಜೇಂದ್ರ. ಇಂಥ ಹೊತ್ತಲ್ಲೇ ರಾಜೇಂದ್ರ ಆರೋಪಕ್ಕೆ ಪುಷ್ಟಿ ಕೊಡುವಂತೆ ಈಗ ಬಯಲಾಗಿದೆ ಆಡಿಯೋ. ಇದು ಹನಿ ಟ್ರ್ಯಾಪ್ ಅಂತ ಡಂಗೂರ ಸಾರಿದ ಎಂಎಲ್ಸಿ ರಾಜೇಂದ್ರ ನಂತರ ತಿರುಗಿ ಸುಪಾರಿ ಕಡೆ ತಿರುಗಿದ್ರು. ತಮ್ಮ ಹತ್ಯೆಗೆ 70 ಲಕ್ಷ ರೂಪಾಯಿ ಸುಪಾರಿ ಕೊಡಲಾಗಿದೆ ಅಂತ ಬಡಬಡಾಯಿಸಿದ್ರು ರಾಜೇಂದ್ರ. ಈ ಬಗ್ಗೆ ಪೊಲೀಸರಿಗೆ ದೂರನ್ನು ಕೊಟ್ಟದ್ದಾಯಿತು. ಇದೀಗ ಇದಕ್ಕೆ ಪೂರಕ ಸಾಕ್ಷ್ಯ ಒದಗಿಸಿದ್ದಾರೆ ಶಾಸಕರು. ಇನ್ನು ಪುಷ್ಪ ಎಂಬಾಕೆ ನಡೆಸಿದ ಮೊಬೈಲ್ ಸಂಭಾಷಣೆಯ ಕ್ಲಿಪ್ಪಿಂಗ್ ಇವತ್ತು ಲಭ್ಯವಾಯಿತು. ಇದರ ಆಧಾರದ ಮೇಲೆಯೇ ಮೂವರನ್ನ ಸದ್ಯಕ್ಕೆ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಹನಿ ಟ್ರ್ಯಾಪ್ ಸುಪಾರಿ ಇದೀಗ ಆಡಿಯೋ. ರಾಜೇಂದ್ರ ಒರಿಜಿನಲ್ ಕಥೆ ಏನಿದೆಯೋ ಜಾಮೀನು ಹಾಕಕ್ಕೆ ಬಂದಂಥವ್ರು ಅಸಲ್ಟ್ ಮಾಡಬೇಕು, ಮರ್ಡರ್ ಮಾಡಬೇಕು, ಸುಪಾರಿ ಕೊಟ್ಟು ನನ್ನ ಮರ್ಡರ್ ಮಾಡಬೇಕು ಅಂತ ಬಗ್ಗಿದಷ್ಟು ಆಳ ಅಂತಾರಲ್ಲ, ಹಾಗಾಗಿದೆ ಎಂಎಲ್ಸಿ ರಾಜೇಂದ್ರ ಸುಪಾರಿ ಸ್ಟೋರಿ. ಸದನದಲ್ಲಿ ಯಾವಾಗ ತಾವು ಹಾಗೂ ತಮ್ಮ ಪುತ್ರ ರಾಜೇಂದ್ರ ಮೇಲೆ ಹನಿ ಟ್ರ್ಯಾಪ್ ಯತ್ನ ನಡೆದ ಬಗ್ಗೆ ಸಚಿವ ಕೆಎನ್ ರಾಜಣ್ಣ ಒಪ್ಕೊಂಡ್ರು, ಆವಾಗಿನಿಂದನೂ ದಿನಕ್ಕೊಂದು ಎಪಿಸೋಡ್. ಹನಿ ಟ್ರ್ಯಾಪ್ ಕೇಸ್ ಸೀರಿಯಸ್ ಆದೊಡನೆಯೇ ಇಲ್ಲಿ ಕಾಣದ ಕೈಗಳ ಪ್ರಭಾವದಿಂದ ಏಕಾಏಕಿ ಕೇಸ್ ಹಿಡಿದಿದ್ದು ಹಳ್ಳ. ಸ್ವತಃ ರಾಜಣ್ಣರೇ ದಾಖಲೆ ಇಲ್ಲ ಅಂತ ಕೈಚೆಲ್ಲಿದಾಗ ಮಗ ಕೂಡ ಹಿಡಿದಿದ್ದು ಅಪ್ಪನ ದಾರಿ. ಹನಿ ಟ್ರ್ಯಾಪ್ ಕೇಸನ್ನ ಸುಪಾರಿ ಮರ್ಡರ್ಗೆ ಟರ್ನ್ ಮಾಡಿದ್ದು ಪರಿಷತ್ ಸದಸ್ಯ ರಾಜೇಂದ್ರ. ತಮ್ಮನ್ನ ಕೊಲ್ಲೋಕೆ 70 ಲಕ್ಷ ರೂಪಾಯಿ ಸುಪಾರಿ ಕೊಡಲಾಗಿದೆ ಅಂತ ದೂರಿದ ರಾಜೇಂದ್ರ, ಇದಕ್ಕೆ ಅಡ್ವಾನ್ಸ್ ಆಗಿ 5 ಲಕ್ಷ ರೂಪಾಯಿ ಕೊಡಲಾಗಿದೆ ಅನ್ನೋ ಸ್ಫೋಟಕ ಮಾಹಿತಿ ಹೊರಗೆಳೆಯಿದ್ರು. ಈ ಸಂಬಂಧ ಪೊಲೀಸರಿಗೂ ದೂರು ಕೊಟ್ಟಿದ್ರು ರಾಜೇಂದ್ರ. ಇಂಥ ಹೊತ್ತಲ್ಲೇ ರಾಜೇಂದ್ರ ಆರೋಪಕ್ಕೆ ಪುಷ್ಟಿ